ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇವತ್ತು ಕಿರಣ್ ಮುಜುಮ್ದಾರ್ ಶಾ ಕಿಡಿಕಾರಿದ್ದಾರೆ. ಹೊಂಡಾ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ನಡೆದಿರೋದು. ಮೋಹನ್ ದಾಸ್ ಪೈ ಅವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕಿರಣ್ ಮುಜುಮ್ದಾರ್ ಶಾ ಅವರ ಸರದಿ. ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮಾತಿದು. ಹೈ ಕರಪ್ಷನ್ ನೋಡಿ, ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೌಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಿಬಿಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನಿಂದ ಪಾಟ್ ಹೋಲ್ಸ್ ಆಗ್ತದೆ. ನೋಡಿ, ಅದೊಂದು ರೋಡ್ ಇದೆ ORR. ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇವತ್ತು ಕಿರಣ್ ಮುಜುಮ್ದಾರ್ ಶಾ ಕಿಡಿಕಾರಿದ್ದಾರೆ. ಹೊಂಡಾ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ನಡೆದಿರೋದು. ಮೋಹನ್ ದಾಸ್ ಪೈ ಅವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕಿರಣ್ ಮುಜುಮ್ದಾರ್ ಶಾ ಅವರ ಸರದಿ. ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮಾತಿದು. ಹೈ ಕರಪ್ಷನ್ ನೋಡಿ, ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೌಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಿಬಿಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನಿಂದ ಪಾಟ್ ಹೋಲ್ಸ್ ಆಗ್ತದೆ. ನೋಡಿ, ಅದೊಂದು ರೋಡ್ ಇದೆ ORR. ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ನಿನ್ನೆ ಮೋಹನ್ ದಾಸ್ ಪೈ, ಇವತ್ತು ಕಿರಣ್ ಮಜುಮ್ದಾರ್ ಶಾ ಕಿಡಿಕಾರಿದ್ದಾರೆ. ಹೊಂಡ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ನಡೆದಿರೋದು. ಮೋಹನ್ ದಾಸ್ ಪೈ ಅವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರ ಸರದಿ. ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮಾತಿದು. ಹೈ ಕರಪ್ಷನ್ ನೋಡಿ, ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೋಲ್ಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಿಬಿಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನಿಂದ ಪಾಟ್ ಹೋಲ್ಸ್ ಆಗ್ತದೆ. ನೋಡಿ, ಅದೊಂದು ರೋಡ್ ಇದೆ ORR. ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇವತ್ತು ಕಿರಣ್ ಮಜುಮ್ದಾರ್ ಶಾ ಕಿಡಿಕಾರಿದ್ದಾರೆ. ಹೊಂಡ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ನಡೆದಿರೋದು. ಮೋಹನ್ ದಾಸ್ ಪೈ ಅವರು ನಿನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರ ಸರದಿ. ಸಿಎಂ ಡಿಸಿಎಂ ಪರಿಶೀಲಿಸಿದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥ ಐಟಿ ಸಚಿವರಿದ್ದಾರೆ. ಆದಾಗ್ಯೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಸಹಿಸಿಕೊಂಡು ಹೋಗೋದು ಅಸಹಾಯಕತೆ. ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮಾತಿದು. ಹೈ ಕರಪ್ಷನ್ ನೋಡಿ, ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಹೋಲ್ಸ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ, ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಿಬಿಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಿಬಿಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನಿಂದ ಪಾಟ್ ಹೋಲ್ಸ್ ಆಗ್ತದೆ. ನೋಡಿ, ಅದೊಂದು ರೋಡ್ ಇದೆ ORR. ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ.